ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ಳಿ. ಸ್ನೇಹಿತರೆ, ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ವರ್ಷದಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ 2026ರ ವರ್ಷದಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವ ವಿಷಯದಲ್ಲಿ ಬಹಳ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ರಾಶಿಯವರಿಗೆ ಈ 2026 ರಾಜಯೋಗವನ್ನು ತರಲಿದೆಯಾ, ನಿಮ್ಮ ಜೀವನಕ್ಕೆ ದಿಕ್ಕು ಬದಲಾಗಲಿದೆಯಾ, ಈ 2026ರ ವರ್ಷವು ಔದ್ಯೋಗಿಕ ಕ್ಷೇತ್ರದಲ್ಲಿರುವವರಿಗೆ ಬೆಳವಣಿಗೆ ಹೇಗಿರಲಿದೆ, ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವಾಗಿರಲಿದೆಯಾ, ವ್ಯಾಪಾರಸ್ಥರಿಗೆ ಏನೆಲ್ಲ ಲಾಭಗಳನ್ನು ಕಾಣಬಹುದಾಗಿದೆ, ಕೌಟುಂಬಿಕ ಜೀವನ ಹೇಗಿರಲಿದೆ, ಆರೋಗ್ಯ ಆರ್ಥಿಕ ಸ್ಥಿತಿಗಳಲ್ಲಿ ಶುಭ ಫಲಗಳು ಈ 2026ರ ವರ್ಷದಲ್ಲಿ ಈ ಕನ್ಯಾ ರಾಶಿಯವರಿಗೆ ಫಲಗಳನ್ನು ನೀಡಲಿದೆಯಾ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕಳೆದು ಈ 2026ರ ವರ್ಷವು ಶುಭವನ್ನು ತರಲಿ ಅಂತ ಹೇಳ್ತಾ ಇನ್ನು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಈ 2025ರ ರಾಶಿಫಲದ ಪ್ರಕಾರ ಬರೋದಾದರೆ ಈ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗುರು 10ನೇ ಮನೆಯಲ್ಲಿ ಸಾಕ್ತಾನೆ. ಆದರೆ ವರ್ಷದ ಮಧ್ಯದಲ್ಲಿ ಗುರು 11ನೇ ಮನೆಯಲ್ಲಿ ಮತ್ತು ನಂತರ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಸಾಕ್ತಾರೆ ಸ್ನೇಹಿತರೆ. ಇದರ ಪರಿಣಾಮವಾಗಿ ಈ ವರ್ಷ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ಈ ಕನ್ಯಾ ರಾಶಿಯವರು ನಿಮ್ಮ ಜೀವನದ ಮೇಲೆ ಕಾಣ್ತಾ ಬರ್ತೀರಿ. ಈ ಕನ್ಯಾ ರಾಶಿಯವರು ಈ 2026ರ ವರ್ಷದಲ್ಲಿ ಜೀವನದಲ್ಲಿ ಪ್ರತಿಯೊಂದು ಅಂಶದಲ್ಲೂ ಆಳವಾಗಿ ಕೆಲಸವನ್ನು ಮಾಡಬೇಕಾಗಿರ್ತದೆ. ನಿಮ್ಮ ಜೀವನದಲ್ಲಿ ಗಮನಾರ್ಹವಾದ ಬದಲಾವಣೆಗಳು ಕೂಡ ಸಂಭವಿಸ್ಬೋದು. ಈ ಸಮಯದಲ್ಲಿ ನೀವು ನಿಮ್ಮೊಳಗೆ ಒಂದು ಸಾಮರ್ಥ್ಯ ಮತ್ತು ದೃಷ್ಟಿಕೋನವನ್ನು ಕೂಡ ಅನುಭವಿಸ್ತೀರಿ. ಅದರಲ್ಲೂ ಈ ಜನವರಿ ಮೊದಲ ವಾರದಲ್ಲೂ ಬಹಳ ಅನುಕೂಲಕರವಾಗಿರ್ತದೆ ಈ ರಾಶಿಯವರಿಗೆ. ಅದು ಕಷ್ಟಕರ ಸಂದರ್ಭಗಳನ್ನು ಪರಿಹಾರ ಕಂಡುಹಿಡಿಯಲು ನಿಮಗೆ ಇದು ಅನುವು ಮಾಡಿಕೊಡ್ತಾ ಹೋಗ್ತದೆ ಸ್ನೇಹಿತರೆ. ವರ್ಷದ ಸಮಯವನ್ನು ನೋಡುವಾಗ ಬರೋದಾದರೆ ಈ 2026ರಲ್ಲಿ ಪ್ರಮುಖ ಗ್ರಹಗಳ ಚಲನೆಗಳು ಕ್ರಮೇಣ ನಿಮ್ಮ ನಿರ್ಧಾರಗಳು ಮತ್ತು ಆದ್ಯತೆಗಳನ್ನು ಪಕ್ವಗೊಳಿಸ್ತದೆ. ಇದು ನಿಮ್ಮ ಯೋಜನೆಗಳನ್ನು ಬಲಪಡಿಸಲು, ಹಳೆಯ ಪ್ರಯತ್ನಗಳನ್ನು ಸ್ಥಿರಗೊಳಿಸಲು ಮತ್ತು ಹೊಸ ಅವಕಾಶಗಳನ್ನು ಹೊಸಪಡಿಸಿಕೊಳ್ಳಲು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆಯು ಕಾರಣವಾಗ್ತಾ ಹೋಗ್ತದೆ. ಸಂಬಂಧಗಳು ಪ್ರಬುದ್ಧವಾಗಿರ್ತವೆ ಮತ್ತು ನಿಮ್ಮ ಆರೋಗ್ಯವು ಕ್ರಮೇಣ ಸುಧಾರಿಸ್ತಾ ಬರ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ 2026ರ ವರ್ಷವು ಈ ಕನ್ಯಾ ರಾಶಿಯವರಿಗೆ ಮುಂಬರುವಂತಹ ವರ್ಷಗಳ ಬೆಳವಣಿಗೆ, ಅರಿವು ಮತ್ತು ಜವಾಬ್ದಾರಿಯುತವಾದಂತಹ ಪ್ರಗತಿಯ ವರ್ಷವೆಂದರೆ ತಪ್ಪಾಗಲಾರದು. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಮ ಸಮತೋಲನ ಮತ್ತು ಯಶಸ್ಸನ್ನು ಅನುಭವಿಸ್ತಾ ಹೋಗ್ತೀರಿ. ಆದರೆ ನೀವು ಸವಾಲುಗಳನ್ನು ಸಹ ಈ ವರ್ಷದಲ್ಲಿ ಎದುರಿಸಬೇಕಾಗ್ಬೋದು. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ಕನ್ಯಾ ರಾಶಿಯವರಿಗೆ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯಗಳಿಗೆ ಈ ವರ್ಷದಲ್ಲಿ ಮನ್ನಣೆ ಸಿಗ್ತಾ ಹೋಗ್ತದೆ. ಇದರಿಂದ ಹೆಚ್ಚು ಧನಲಾಭವನ್ನು ಕೂಡ ಕಾಣ್ತಾ ಬರ್ತೀರಿ. ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚು ಜಾಗರೂಕರಾಗಿ ಮತ್ತು ಶಿಸ್ತುಬದ್ಧರಾಗಿ ಮತ್ತು ಜವಾಬ್ದಾರಿಯುತವರಾಗಿ ಇರಬೇಕಾಗಿರ್ತದೆ. ಜೂನ್ 2026ರ ನಂತರ ಗುರುವು ಕಟಕ ರಾಶಿಗೆ ಪ್ರವೇಶವನ್ನು ಮಾಡುವ ಕಾರಣ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಬರ್ತವೆ. ಕೆಲಸಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಹೆಚ್ಚಿನ ಸ್ಪಷ್ಟತೆಯೊಂದಿಗೆ ತೆಗೆದುಕೊಳ್ಬೇಕಾಗಿರ್ತದೆ. ಈ ವರ್ಷ ನಿಮ್ಮ ಜೀವನವನ್ನು ಸ್ಥಿರವಾದ ಅಡಿಪಾಯದ ಮೇಲೆ ಸ್ಥಾಪಿಸಲು ನಿಮಗೆ ಅನುವು ಮಾಡಿಕೊಡುವಂತಹ ಅವಕಾಶಗಳು ಕೂಡ ಈ ರಾಶಿಯವರಿಗೆ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಉದ್ಯೋಗ ಮಾಡ್ತಿರೋವರಿಗೆ ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನ ಮತ್ತು ಬೆಂಬಲ ಸಿಗೋದ್ರ ಕಾರಣ ಈ ಜನವರಿಯ ಮೊದಲ ವಾರದಲ್ಲೂ ಕೂಡ ಬಡ್ತಿ ಸಿಗುವಂತಹ ಚಾನ್ಸಸ್ ಇರಲಿದೆ ಸ್ನೇಹಿತರೆ. ಹಾಗೆಯೇ ಇದು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಗೌರವವನ್ನು ಕೂಡ ನೀಡಲಿದೆ ಸ್ನೇಹಿತರೆ. ನೀವು ಹೊಸ ದಿಕ್ಕು ಅಥವಾ ಬದಲಾವಣೆಯನ್ನು ಯೋಜನೆ ಮಾಡಿಕೊಂಡಿದ್ರೆ ಈ ವರ್ಷ ಬಲವಾದ ಅಡಿಪಾಯವನ್ನು ಒದಗಿಸ್ತದೆ. ಅಕ್ಟೋಬರ್ ನಂತರ ಗುರು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡುವ ಕಾರಣ ನಾಯಕತ್ವ ಮತ್ತು ಮನ್ನಣೆಯನ್ನು ಈ ತಿಂಗಳು ಸೂಚಿಸ್ತಾ ಹೋಗ್ತದೆ. ಅದರಲ್ಲೂ ಈ ಜನವರಿ ಮೊದಲ ವಾರವೂ ಕೂಡ ಬಹಳ ಅನುಕೂಲಕರವಾಗಿರ್ತದೆ. ವ್ಯವಹಾರದಲ್ಲಿರುವವರಿಗೆ ಈ ಸಮಯವು ಸಂಪರ್ಕಗಳನ್ನು ವಿಸ್ತರಿಸುವುದು, ಯೋಜನೆಗಳನ್ನು ಮರುಸಂಘಟಿಸುವುದು ಮತ್ತು ಶಾಶ್ವತ ಲಾಭಗಳನ್ನು ಸಾಧಿಸುವುದನ್ನು ಈ ವರ್ಷವು ಸೂಚಿಸಲಿದೆ.
ಡಿಸೆಂಬರ್ 2026 ಕೊನೆಯಲ್ಲಿ ರಾಹು ಮತ್ತು ಕೇತು ಸಂಚಾರವು ದೀರ್ಘಾವಧಿಯ ಚಿಂತನೆಯ ಬದಲಾವಣೆಯನ್ನು ತರಲಿದ್ದು, ಆದ್ದರಿಂದ ಈ ಟೈಮ್ನಲ್ಲಿ ತಾಳ್ಮೆ ಮತ್ತು ಸ್ಥಿರತೆಯಿಂದ ಮಾಡಿದ ಪ್ರತಿಯೊಂದು ಪ್ರಯತ್ನವು ಅಂತ್ಯದ ವೇಳೆಗೆ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಈ ಕನ್ಯಾ ರಾಶಿಯವರಿಗೆ ನೀಡಲಿದೆ ಸ್ನೇಹಿತರೆ. ಯಾವುದೇ ಕೆಲಸದಲ್ಲೂ ಆತರ ಪಡುವುದು ಹಾನಿಕಾರಕವಾಗಿರ್ತದೆ. ಅದರಿಂದ ಆತುರ ಪಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ತಾ ಹೋಗ್ತಾ ಬನ್ನಿ. ಇನ್ನು ವೃತ್ತಿ ಜೀವನದ ವಿಚಾರದ ಬಗ್ಗೆ ಮಾತನಾಡ್ತಾ ಬರ್ತಾರೆ. ಕೆರಿಯರ್ ವಿಚಾರದಲ್ಲಿ ಈ ಕನ್ಯಾ ರಾಶಿಯವರಿಗೆ ಯಶಸ್ಸನ್ನು ತರುವಂತಹ ವರ್ಷ ಅಂತಲೇ ಹೇಳ್ಬೋದು. ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುವುದಲ್ಲದೆ ನಿಮ್ಮ ನಾಯಕತ್ವದ ಕೌಶಲ್ಯಗಳು ಕೂಡ ಒಳಿತು ಹೋಗ್ತವೆ. ಯೋಜನೆಗಳನ್ನು ರೂಪಿಸಲು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಆಲ್ರೆಡಿ ಉದ್ಯೋಗ ಮಾಡ್ತಿರುವವರಿಗೆ ಈ ವರ್ಷ ತಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ತರಲಿದ್ದು, ಅನೇಕ ವ್ಯಕ್ತಿಗಳಿಂದ ಹೊಸ ಹೊಸ ಜವಾಬ್ದಾರಿಗಳು ಕೂಡ ನಿಮಗೆ ದೊರೆತು ಹೋಗ್ತವೆ ಸ್ನೇಹಿತರೆ. ಇದು ನಿಮ್ಮ ಸಾಮರ್ಥ್ಯವನ್ನು ಮತ್ತು ಇನ್ನಷ್ಟು ಬಲವನ್ನು ನಿಮಗೆ ನೀಡಲಿದ್ದು, ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ. ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ ಸರಿಯಾದ ಸಮಯದಲ್ಲಿ ನೀವು ಉತ್ತಮ ಆಯ್ಕೆಗಳನ್ನು ಕಂಡುಕೊಳ್ಬೋದು. ವ್ಯವಹಾರದಲ್ಲಿರುವವರಿಗೆ ಈ ವರ್ಷ ಬೆಳವಣಿಗೆ ಮತ್ತು ವಿಸ್ತರಣೆಯನ್ನು ಸೂಚಿಸಲಿದೆ. ಪಾಲುದಾರಿಕೆಯಲ್ಲಿರುವವರಿಗೆ ಈ ವರ್ಷವು ಪ್ರಯೋಜನಕಾರಿಯೂ ಆಗಿರಲಿದೆ ಸ್ನೇಹಿತರೆ. ಆದರೆ ಈ ರಾಶಿಯವರಿಗೆ ಬಹಳ ಎಚ್ಚರಿಕೆ ಅಗತ್ಯವಿರುತ್ತದೆ. ಹೊಸ ಯೋಜನೆಗಳು, ಹೊಸ ಸಂಪರ್ಕಗಳು ಮತ್ತು ಹೊಸ ಅವಕಾಶಗಳಲ್ಲಿ ತೊಡಗಿಸಿಕೊಳ್ಬೇಕು. ಕೆಲಸವು ಸ್ವಲ್ಪ ಒತ್ತಡವನ್ನು ಕೂಡ ಅನುಭವಿಸಬಹುದಾದರೂ ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸ್ತಾ ಹೋಗ್ತದೆ ಸ್ನೇಹಿತರೆ. ಈ ವರ್ಷ ನಿಮ್ಮ ನಿರ್ಧಾರಗಳು ಉತ್ತಮವಾದ ಫಲಿತಾಂಶಗಳನ್ನು ನೀಡಬಹುದು ಸ್ನೇಹಿತರೆ. ಆದ್ದರಿಂದ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ವೈವಾಹಿಕ ಜೀವನದ ವಿಚಾರಕ್ಕೆ ಬರೋದಾದರೆ, ಈ ಕನ್ಯಾ ರಾಶಿಯವರಿಗೆ ಈ 2026 ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತದೆ. ವೈವಾಹಿಕ ಜೀವನದ ವಿಚಾರದಲ್ಲಿ ಆರಂಭಿಕ ತಿಂಗಳಲ್ಲಿ ಸಂಗಾತಿಯ ಆರೋಗ್ಯದಲ್ಲಿ ಇಳಿಕೆ ಕಾಣಬಹುದು. ಇದು ವೈವಾಹಿಕ ಜೀವನಕ್ಕೆ ಒಳ್ಳೆಯದು. ಈ ಸಮಯದಲ್ಲಿ ದಾಂಪತ್ಯ ಜೀವನದಲ್ಲಿ ಸವಾಲುಗಳು ನಿಸ್ಸಂದೇಹಗಳು ಬರ್ತವೆ. ಆದರೆ ನಿಮ್ಮ ಸಂಗಾತಿಯ ತಿಳುವಳಿಕೆ ಮತ್ತು ನಿಮ್ಮ ತಿಳುವಳಿಕೆಯಿಂದ ನೀವು ಈ ಸಂದರ್ಭವನ್ನು ಸುಲಭವಾಗಿ ಎದುರಿಸಲು ಕೂಡ ಸಾಧ್ಯವಾಗ್ತಾ ಹೋಗ್ತದೆ. ನಿಮ್ಮ ಸಂಗಾತಿಯು ಉದ್ಯೋಗವನ್ನು ಮಾಡ್ತಿದ್ರೆ ಅವರ ಕಠಿಣ ಪರಿಶ್ರಮವು ನಿಮಗೆ ಉತ್ತಮವಾದ ಫಲವನ್ನು ನೀಡಲಿದ್ದು, ಈ ಸಮಯದಲ್ಲಿ ನಿಮ್ಮ ಸಾಕಷ್ಟು ಸಮಯವನ್ನು ನೀಡಲು ಸಾಧ್ಯವಾಗದಿರ್ಬೋದು. ಆದರೆ ನೀವು ಅದಕ್ಕೆ ಹೊಂದಿಕೊಳ್ಬೇಕು. ನಿಮ್ಮ ಸಂಗಾತಿಗೆ ಅವರ ಪಾಲ ಸಮಯವನ್ನು ನೀಡ್ತಾ ಬನ್ನಿ ಸ್ನೇಹಿತರೆ. ಮಾರ್ಚ್ರವರೆಗೆ ಮಕ್ಕಳ ಸ್ವಭಾವವು ಸ್ವಲ್ಪ ಅಸಮಾಧಾನಗೊಂಡಿರ್ಬೋದು. ನಿಮಗೆ ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಕಿರಿಕಿರಿ ಒಳಗಾಗ್ಬೋದು ಸ್ನೇಹಿತರೆ. ಯಾವುದೇ ವಿಷಯದ ಬಗ್ಗೆ ಹಠಮಾರಿಗಳು ನೀವು ಆಗಿರ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಅಕ್ಟೋಬರ್ನಲ್ಲಿ ಶುಕ್ರನು ಕನ್ಯಾ ರಾಶಿಗೆ ಸಾಕ್ತಾನೆ. ಇದು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂತೋಷವನ್ನು ಕೂಡ ತರಲಿದ್ದು, ಆರೋಗ್ಯದಲ್ಲಿ ಇಳಿಕೆ ಕಂಡು ಬರ್ಬೋದು. ಅದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ. ಸ್ವಭಾವದಲ್ಲಿ ಸುಧಾರಣೆಯನ್ನು ಕಾಣ್ತಾ ಬರ್ತೀರಿ. ಈ ವರ್ಷ ನವ ದಂಪತಿಗಳಿಗೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಳ್ಳೆಯ ಸುದ್ದಿಗಳನ್ನು ಕೂಡ ಪಡೆಯಬಹುದಾಗಿದ್ದು, ಸಂಗಾತಿಯಿಂದ ಏನಂದಾದರೂ ಲಾಭ ಪಡೆಯುವಂತಹ ಬಲವಾದ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿ ಈ ಕನ್ಯಾ ರಾಶಿಯವರಿಗೆ ಇರಲಿದೆ ಸ್ನೇಹಿತರೆ. ಇನ್ನು ಪ್ರೇಮ ಜೀವನದ ವಿಚಾರಕ್ಕೆ ಬರೋದಾದರೆ, ಈ 2026 ವರ್ಷ ಈ ಕನ್ಯಾ ರಾಶಿಯವರಿಗೆ ಪ್ರೀತಿ ಮತ್ತು ಕುಟುಂಬ ಸಂಬಂಧಗಳ ವಿಷಯದಲ್ಲಿ ಮಿಶ್ರ ಫಲಿತಾಂಶವನ್ನು ನೀಡುವಂತಹ ವರ್ಷವಾಗಿತ್ತು. ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಸಂವೇದನಶೀಲ ಮತ್ತು ಜವಾಬ್ದಾರಿಯುತರಾಗಿ ನೀವು ಇರ್ತೀರಿ. ಅದರಲ್ಲೂ ಜೂನ್ 2026 ನಂತರ ಭಾವನಾತ್ಮಕ ಸಂಪರ್ಕದಲ್ಲಿ ಸ್ಥಿರತೆಯ ಪರಿಣಾಮಗಳು ಸ್ಪಷ್ಟವಾಗಿ ಅನುಭವಿಸಲ್ಪಡ್ತವೆ. ಉದ್ವಿಗ್ನತೆ ಅಥವಾ ಅಂತರವಿಲ್ಲದೆ ಈ ವರ್ಷ ಕ್ರಮೇಣ ಕಡಿಮೆ ಆಗ್ಬೋದು. ವರ್ಷದ ಮಧ್ಯಭಾಗವು ಆತ್ಮಾವಲೋಕನ ಮತ್ತು ತಾಳ್ಮೆಯ ಅಗತ್ಯವಿರುತ್ತದೆ. ಈ ರಾಶಿಯವರಿಗೆ ಪ್ರೇಮ ಸಂಬಂಧಗಳು ಬಹಳ ಪ್ರಬುದ್ಧವಾಗಿರಲಿದ್ದು, ಸಂವಹನವು ಕೂಡ ಸುಧಾರಿಸಲಿದ್ದು, ಅವಿವಾಹಿತ ವ್ಯಕ್ತಿಗಳಿಗೆ ಈ ಸಮಯವು ಹೊಸ ಸಂಬಂಧಗಳ ರಚನೆ ಮತ್ತು ಹಳೆಯ ಸಂಬಂಧಗಳನ್ನು ಆಳವಾಗಿ ಸೂಚಿಸುತ್ತದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ. ನಿಮ್ಮ ರಾಶಿಯ ಮೇಲೆ ಶನಿಯ ಪ್ರಭಾವವು ನೀವು ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಬೇಕು ಮತ್ತು ನಿಮ್ಮ ಸಂಬಂಧದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು ಎಂದರ್ಥ ಸ್ನೇಹಿತರೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ನಂಬಿಕೆಯನ್ನು ಕಾಪಾಡಿಕೊಳ್ತಾ ಬನ್ನಿ ನಿಮ್ಮ ಸಂಬಂಧದ ವಿಚಾರದಲ್ಲಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲಿ ಮಿಶ್ರ ಫಲಿತಾಂಶವನ್ನು ನೀಡುವಂತಹ ವರ್ಷ ಈ ಕನ್ಯಾ ರಾಶಿಯವರಿಗೆ. ಆಯಾಸ, ಒತ್ತಡ ಅಥವಾ ಅವಮಾನದಿಂದ ಉಂಟಾಗುವಂತಹ ಯಾವುದೇ ಸಮಸ್ಯೆಗಳ ಬಗ್ಗೆ ನೀವು ಬಹಳ ಜಾಗರೂಕರಾಗಿ ಇರಬೇಕು. ಮೀನರಾಶಿಯಲ್ಲಿ ಶನಿಯು ಸ್ಥಾನವು ಶಿಸ್ತು ಮತ್ತು ಕ್ರಮಬದ್ಧತೆಯ ಅಗತ್ಯವಿರುತ್ತದೆ. ಕ್ರಮೇಣ ನಿಮ್ಮ ಶಕ್ತಿ ಮತ್ತು ಸಹಿಷ್ಣುತೆ ಸುಧಾರಿಸ್ತಾ ಬರ್ತದೆ. ಕಟಕ ರಾಶಿಗೆ ಗುರು ಪ್ರವೇಶವನ್ನು ಮಾಡುವ ಕಾರಣ ನಿಮ್ಮ ಆರೋಗ್ಯದ ಹರಿವು ಹೆಚ್ಚಲಿದ್ದು, ಆರೋಗ್ಯಕರ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಉತ್ತಮ ಸಮಯವಾಗಿರಲಿದೆ ಈ ರಾಶಿಯವರಿಗೆ.
ಯೋಗ ಮತ್ತು ಧ್ಯಾನ ಹಾಗೂ ಲಘು ವ್ಯಾಯಾಮವನ್ನು ಮಾಡೋದ್ರಿಂದ ಮಾನಸಿಕ ಮತ್ತು ದೈಹಿಕವಾಗಿ ಸುಧಾರಿಸಲು ಇದು ನಿಮಗೆ ಸಹಾಯವನ್ನು ಮಾಡಲಿದೆ ಸ್ನೇಹಿತರೆ. ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ, ಇದರಿಂದ ನಿಮ್ಮ ಆರೋಗ್ಯವು ಕೂಡ ಸುಧಾರಿಸಲಿದೆ. ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ, ಈ 2026 ವರ್ಷವು ಈ ಕನ್ಯಾ ರಾಶಿಯವರಿಗೆ, ಈ ರಾಶಿಯ ವಿದ್ಯಾರ್ಥಿಗಳು ಈ ವರ್ಷ ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮವನ್ನು ಪಡಲೇಬೇಕು. ಸಮರ್ಪಣೆ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಬೇಕು ಎಂದು ಈ ವರ್ಷವು ಸೂಚಿಸಲಿದ್ದು, ಅದೃಷ್ಟವು ಕಡಿಮೆ ಪ್ರಯತ್ನದಿಂದ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗಬಹುದು. ಅಧ್ಯಯನದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸುವುದು ಅತ್ಯುತ್ತಮವಾದ ಫಲಿತಾಂಶಗಳನ್ನು ಈ 2026ರಲ್ಲಿ ನೀಡಲಿದೆ ಸ್ನೇಹಿತರೆ. ಜೂನ್ 2026 ನಂತರ ಗುರುವಿನ ಪ್ರಭಾವವು ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಲಿದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆ, ಉನ್ನತ ಶಿಕ್ಷಣ ಅಥವಾ ವಿಶೇಷ ಕೋರ್ಸ್ಗಳಿಗೆ ತಯಾರಿಯನ್ನು ನಡೆಸ್ತಿದ್ರೆ ಅದು ನಿಮಗೆ ಅನುಕೂಲಕರವಾಗಿರಲಿದ್ದು, ಈ ವರ್ಷದ ಮಧ್ಯದಲ್ಲಿ ತಾಳ್ಮೆ ಮತ್ತು ಶಿಸ್ತು ಈ ರಾಶಿಯವರಿಗೆ ಅಗತ್ಯವಾಗಿರುತ್ತದೆ. ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಾಗಲಿದ್ದು, ನೀವು ಕ್ಲಿಷ್ಟಕರವಾದಂತಹ ವಿಷಯಗಳಲ್ಲಿ ಸಹ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ತಾಳ್ಮೆ ಈ ಟೈಮಲ್ಲಿ ನಿಮಗೆ ಸಿಗಲಿದೆ. ಮೀನರಾಶಿಯಲ್ಲಿ ಶನಿಯ ಸ್ಥಾನದಿಂದಾಗಿ ನಿಯಮಿತ ಅಭ್ಯಾಸ ಮಾಡುವುದನ್ನು ಕಾಪಾಡಿಕೊಳ್ಳುವುದು ಅಗತ್ಯತೆ ಇರ್ತದೆ. ಏಕೆಂದರೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಶಿಸ್ತಿನಿಂದ ಓದಿನತ್ತ ಗಮನವನ್ನು ಕೊಡ್ತಾ ಬನ್ನಿ. ಈ 2026 ವರ್ಷವು ಈ ಕನ್ಯಾ ರಾಶಿಯವರೆಗೂ ಕೂಡ ಸಾಕಷ್ಟು ಬದಲಾವಣೆಯನ್ನು ತರಲಿದೆ. ನಿಮ್ಮ ಯಶಸ್ಸಿಗೆ ಸಮಯ ನಿರ್ವಹಣೆ ಮತ್ತು ಸ್ವಯಂ ಶಿಸ್ತು ಪ್ರಮುಖವಾಗಿರ್ತದೆ. ನಿಮ್ಮ ಪ್ರಯತ್ನಗಳು ಮತ್ತು ಆತ್ಮವಿಶ್ವಾಸದ ಮುಂದೆ ನಿಮ್ಮ ಅಧ್ಯಯನದಲ್ಲಿನ ಸಣ್ಣ ಸವಾಲುಗಳು ಸಹ ತಡೆಯಾಗಲಾಗದು. ಅದರಿಂದ ಪ್ರತಿಯೊಂದು ಕಾರ್ಯದಲ್ಲೂ ನಿಮ್ಮ 100% ಎಫರ್ಟನ್ನು ಹಾಕ್ತಾ ಬನ್ನಿ ಸ್ನೇಹಿತರೆ. ಈ 2026 ವರ್ಷವು ಸುಮಾರಿಗೆ ರಾಹು ಮತ್ತು ಕೇತುವಿನ ಸಂಚಾರದಿಂದ ನಿಮ್ಮ ಗುರಿಗಳಿಗೆ ಹೊಸ ಸ್ಪಷ್ಟತೆಯನ್ನು ತರೋ ಕಾರಣ ಒಳ್ಳೆಯ ಫಲಿತಾಂಶಗಳನ್ನೇ ಈ ಕನ್ಯಾ ರಾಶಿಯವರು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಒಟ್ಟಾರೆಯಾಗಿ ಈ 2026 ವರ್ಷವು ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತರ್ತಾರೆ, ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ತರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಅದರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.